ಬಾವ ವಾಪಸ್ ಬರೋವರೆಗೂ ಎಲ್ಲ ಜವಾಬ್ದಾರಿನೂ ನಾನೇ ತಗೋತೀನಿ. ಆದಷ್ಟು ಬೇಗ ಬಾವನ್ನ ಹುಡುಕಿ ಈ ಮನೆಗೆ ನಾನು ಕರ್ಕೊಂಡು ಬರ್ತೀನಿ ಮಾವ. ಇದು ನನ್ನ ಮಗು ಮೇಲೆ ಆಣೆ. ಅಯ್ಯೋ ಅಕ್ಕ, ಹಂಗೆಲ್ಲ ಹೇಳ್ಬೇಡಿ. ಆಮ್ಯಾಕೆ ಮಗುಗೆ ನಾನು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ? ನಂದಿತಾ, ಯಾಕಮ್ಮ ಮಗು ಮೇಲೆ ಆಣೆ ಮಾಡೋದು ತಪ್ಪು. ಹ್ಞೂ, ಆಟ ಅಲ್ಲ ಸಾಹೇಬ್ರೆ. ಅಕ್ಕ ಇನ್ನೂ ಏನು ತಿಂದೇ ಇಲ್ಲ. ಮಗುಗೆ ನಾನು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ? ಚಂದ್ರಿ, ಸುಮ್ಮನಿರೆ. ನಂದಿತಾ, ಯಾಕಮ್ಮ ಹೋಗಿ ಮೊದಲು ಊಟ ಮಾಡು. ಸರ್ದಕ್ಕ ಕರ್ಕೊಂಡಿಟ್ಟಿರಿ ಅವಳನ್ನ. ಅಲ್ಲ ಮಾವ, ನೀನು ಹೋಗಮ್ಮ. ನೀನು ಸರ್ದಕ್ಕ ನಡೀರಿ. ಕುಡೀರಿ. ನಮ್ಮರೆ ಇದೆಯ ಆ ಕೆರೆ ಏರಿ ಅವ್ರ ಕಡೆಯವ್ರು ಯಾರೋ ಬಂದು ಮನೆ ತೋರಿಸ್ತಾರಂತೆ. ಉಳ್ಕೊಳಕ್ಕೊಂದು ಜಾಗ ವ್ಯವಸ್ಥೆ ಆಯಿತು ಅಂದರೆ ಮುಕ್ಕಾಲು ಭಾಗ ತಂದು ರಾಮೋರೆ, ನಿಮಗೆ ಚಿಕ್ಕ ವಯಸ್ಸಲ್ಲಿ ನಡೆದಿದ್ದೆಲ್ಲ ಎಷ್ಟು ನೆನಪಿದೆ? ಯಾಕೆ ನಮ್ಮರೆ? ಸುಮ್ಮನೆ ಹಾಗೆ ಕೇಳಿದೆ, ಹೇಳಿ. ಸ್ಯಾನೆ ಗೆಪ್ತಿ ಐತೆ. ಅಪ್ಪ ಈ ನೆಗ್ಲಿ ಮೇಲೆ ಮನಿಕೊಂಡು ಈಜು ಕಲ್ತಿದ್ದು, ಸ್ಕೂಲ್ಗೆ ಹೋಗೋಕ್ಕಿಲ್ಲ ಅಂತ ಹಠ ಮಾಡಿದ್ದು, ಆಮ್ಯಾಕೆ ಗಲ್ಡಿ ಮನೆಗೆ ಸೇರಿ ಮೊದಲನೇ ಪಂದ್ಯನೇ ಗೆದ್ದಿದ್ದು. ಅಪ್ಪ ಇನ್ನು ರಾಜಕೀಯದಲ್ಲಿ. ನಿಮ್ಮ ತಾಯಿ ಬಗ್ಗೆ, ಅವ್ರ ಬಗ್ಗೆ ಏನಾದರೂ ನೆನಪಿದೆಯಾ? ಅವನ ಬಗ್ಗೆನಾ? ಅವ್ವ ಯಾಕೆ ರಾಮೋರೆ, ಏನಾಯಿತು? ನಮ್ಮವ್ವ ಸ್ಯಾನೆ ಒಳ್ಳೆಯವಳು. ಮತ್ತೆ ಎಲ್ಲರ ಮ್ಯಾಕೂ ಸ್ಯಾನೆ ಪಿರುತಿ ತೋರಿಸ್ತಿದ್ಲು. ಆಮೇಲೆ ನಿಮಗೆ ಅವ್ರ ಮುಖ ನೆನಪಿದ್ಯಾ ರಾಮೋರೆ? ಇಲ್ಲ ನಮ್ಮರೆ, ಅವನ ಫೋಟೋನೂ ನಂತವ ಇಲ್ಲ. ಮತ್ತು ನೀವು ಸ್ಕೂಲ್ಗೆ ಹೋಗಬೇಕಾದ್ರೆ ಅಥವಾ ನೀವು ಓದಬೇಕಾದ್ರೆ ಮಹಾದೇವಯ್ಯ ಏನಾದ್ರು ಬರ್ತಿದ್ರ ಅಲ್ಲಿಗೆ? ಅವರಿಂದ ಏನಾದರೂ ತೊಂದರೆ? ಹಂಗೇನಿಲ್ಲ, ಮಾವಯ್ಯ ಹೊಸಿ ಹಂಗೇನಯ್ಯ. ನನಗೆ ಓದಕ್ಕೆ ಇಷ್ಟ ಇಲ್ಲ ಅಂತ ಮನೇಲಿ ಗೊತ್ತಾದ್ಮೇಕೆ ಮೊದಲು ಕದ್ದು ಮುಚ್ಚಿ ಸಪೋರ್ಟ್ ಮಾಡಿದವ್ರು ಮಾವನಯ್ಯ. ಅಲ್ಲ ನಮ್ಮರೆ, ಇದೆಲ್ಲ ಯಾಕೆ ಕೇಳ್ತಾ ಇದ್ದೀರಿ? ಅದು ಏನೂ ಇಲ್ಲ, ಹೀಗೆ ಯಾರೋ ಬಂದು ಮನೆ ತೋರಿಸೋವರೆಗೂ ಮಾತಾಡೋಣ ಅಂತ ಅಂದ್ಕೊಂಡೆ ಅಷ್ಟೆ. ಹಾಗಾದರೆ ರಾಮ್ ಅವರು ವಿದ್ಯಾಭ್ಯಾಸ ಕಲಿಬಾರ್ದು ಅಂತ ಮಹಾದೇವಯ್ಯ ಮೊದಲೇ ನಿರ್ಧಾರ ಮಾಡಿದ್ರ? ಯಾಕೆ ಮಹಾದೇವಯ್ಯನವರಿಗೆ ರಾಮವ್ರಂದ್ರೆ ಇಷ್ಟು ಕೋಪ, ದ್ವೇಷ? ತಂಗಿನ ಕಳ್ಕೊಳೋದಕ್ಕ? ಅದಕ್ಕೆ ರಾಮವ್ರು ಏನು ತಪ್ಪು ಮಾಡಿದ್ರು? ಹಾಗಾದರೆ
ದೊಡ್ಡ ಮನೆಗೆ ಸಂಬಂಧಪಟ್ಟ ಯಾವುದೋ ಒಂದು ಗುಟ್ಟು ಇನ್ನೂ ಯಾರಿಗೂ ತಿಳಿದೆ ಹಾಗೆ ಬಚ್ಚಿಟ್ಕೊಂಡಿದೆ. ಅದನ್ನು ಹೇಗಾದರೂ ತಿಳ್ಕೋಬೇಕು. ನೀವೇನು ಯೋಚನೆ ಮಾಡಬೇಡಿ ಅಪ್ಪಯ್ಯ. ಮಾವನ್ನ ಹೇಗೆ ಕೈ ಒಳಗೆ ಹಾಕೊಳ್ಳೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ಮ ಇಷ್ಟು ವರ್ಷದ ಕನಸು ಅಂದರೆ ದೊಡ್ಡ ಮನೆ ಸರ್ವನಾಶ ಆಗ್ತಿದೆ. ಕಹಳೆ ಓದಿದ್ದಾಯಿತು ಅಪ್ಪಯ್ಯ. ಇನ್ನೇನೇ ಇದ್ದರೂ ಈ ದೊಡ್ಡ ಮನೆಗೆ ಸ್ಲೋ ಡೆತ್ ಶುರು. ಸರಿ ಅಪ್ಪಯ್ಯ, ನಾನು ನಿಮಗೆ ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ಅಕ್ಕ, ಅದೇನೋ ಕೊನೆದಾಗೆ ಇಂಗ್ಲೀಷ್ನಾಗ ಹೇಳೋದ್ರಲ್ಲ, ಏನದು? ಹಾಂ, ಸ್ಲೋ ಅಂತ. ಹಂಗಂದ್ರೆ ಏನು? ಅಂದರೆ ದೊಡ್ಡ ಮನೆಗೆ ಸಾವು ಹತ್ತಿರ ಬರ್ತಿದೆ ಅಂತ ಅರ್ಥ. ಅಕ್ಕ, ಈಗಾಗಲೇ ಆ ಕೋಣನ್ನ ಮತ್ತು ಟೀಚರ್ನ ಮನೆಯಿಂದ ಕಳ್ಸಾಯ್ತಲ್ಲ. ನೀವು ಅಂದ್ಕೊಂಡಿದ್ದು ಎಲ್ಲನೂ ಆಗೈತೆ. ಆದ್ರೂ ಇನ್ನೂ ಏನು ಪ್ಲಾನ್ ಮಾಡ್ತಿದ್ದೀರಾ ಅಕ್ಕ? ಇನ್ನೂ ನಾನು ಅಂದ್ಕೊಂಡಿದ್ದು ಪೂರ್ತಿಯಾಗಿ ಆಗಿಲ್ಲ ಕಣೆ. ದೊಡ್ಡ ಮನೆನ ಭಾಗ ಮಾಡಬೇಕು ಅನ್ನೋದು ಮೊದಲನೇ ಹಂತ. ಆದರೆ ಈ ಮನೆ ಎರಡಾದ್ಮೇಲೆ ನನ್ನ ದ್ವೇಷನೂ ಎರಡರಷ್ಟಾಗಿದೆ. ದೊಡ್ಡ ಮನೆನ ಹೇಗೆ ಸರ್ವನಾಶ ಮಾಡ್ತೀನೋ, ಆ ಟೀಚರ್ ನನಗೆ ಸವಾಲು ಹಾಕ್ತಾಳ, ನಾನು ಅವಳನ್ನು ನಾಶ ಮಾಡ್ತೀನಿ. ಆದರೆ ಹೆಂಗಕ್ಕ? ಅವ್ರೀಗ ಎಲ್ಲವರೋ ಏನೋ. ಅಮ್ಮರೇ, ಒಂದು ನಿಮಿಷ ಬಂದೆ. ಯಾಕೆ ಹಿಂಗೆ ಮಾಡ್ತಾವ್ರೆ? ಈಟೊತ್ತಾದರೂ ಯಾರೂ ಬರಲಿಲ್ವಲ್ಲ? ಈ ಪದ್ದಣ್ಣವರು ಮಾತು ಕೊಡದೆ ಹೋಗಿದ್ದಿದ್ರೆ ನಾನಾರ ಹೋಗ್ಬಿಟ್ಟು ಎಲ್ಲರೂ ಮನೆ ಹುಡ್ಕೋ ವ್ಯವಸ್ಥೆ ಮಾಡ್ತಾಯಿದ್ದೆ. ಏನು ಮಾಡೋದು ಇವಾಗ? ರಾಮು ಅವರೇ, ಏನು ಮಾಡೋದು ಇವಾಗ? ನಮ್ಮರೆ, ನೀವು ಇಲ್ಲೇ ಕೂತಿರಿ, ನಾನು ಹೋಗ್ಬಿಟ್ಟು ಫೋನ್ ಮಾಡಿ ಅದೇನು ಅಂತ ತಿಳ್ಕೊಬತ್ತೀನಿ. ಹಾಂ, ಇಲ್ಲೇ ಇರಿ, ಹುಷಾರು. ನೀವು ಹುಷಾರು ರಾಮು ಅವರೇ. ಸರಿ. ಶಾರದಕ್ಕ, ನಾನೇ ಕೊಡ್ತೀನಿ. ಇನ್ನು ಮೇಲೆ ಮಾವಂಗೆ ಏನೇ ಕೆಲಸ ಆಗಬೇಕಿದ್ರೂ ನನ್ನ ಕಡೆಯಿಂದಾನೇ ಆಗಬೇಕು. ಅರ್ಥ ಆಯ್ತಾ?
ಆಹಾ, ಮಗ ಸೊಸೆ ಇಲ್ಲ ಅನ್ನೋ ಫೀಲಿಂಗ್ ನೋಡ್ರಪ್ಪ. ಇದಿನ್ನೂ ಡೆಮೋ ಅಷ್ಟೇ. ನೀವು ಅನುಭವಿಸ್ಬೇಕಾಗಿರೋದು ತುಂಬಾ ಇದೆ ಮಾವ. ಒಳಗೆ ಬರ್ಬೋದಾ ಮಾವ? ನಂದಿತಾ, ಬಾ ಬಾ. ಯಾಕಮ್ಮ, ಶಾರದಕ್ಕ ಇಲ್ವಾ? ಶಾರದಕ್ಕ ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಯಾಕೆ ಮಾವ, ನಾನು ಊಟ ತರಬಾರ್ದಿತ್ತಾ? ಚಚೆ, ಹಾಗಲ್ಲ ಕಣಮ್ಮ. ಮಾವ, ನೀವು ಬಂದಾಗಿಂದ ಸರಿಯಾಗಿ ತಿಂದಿಲ್ಲ. ಟ್ಯಾಬ್ಲೆಟ್ಸ್ ತಗೊಳ್ಳೋದಕ್ಕಾದರೂ ನೀವು ಸ್ವಲ್ಪ ಊಟ ಮಾಡಲೇಬೇಕು ಅಲ್ವಾ? ನೀವು ಎಲ್ರಿಗೂ ಧೈರ್ಯ ಹೇಳಬೇಕಾಗಿರೋರು. ಹೀಗಿರಬೇಡಿ ಮಾವ. ಆದರೆ ಸದ್ಯಕ್ಕೆ ನನ್ನ ಧೈರ್ಯ, ನನ್ನ ಬಲ ನನ್ನ ಜೊತೆಗಿಲ್ವಲ್ಲಮ್ಮ. ಅವನ್ನ ಎಲ್ಲಿ ಅಂತ ಹುಡುಕಲೆ? ನನ್ನ ರಾಮ ನನ್ನನ್ನು ಬಿಟ್ಟು ಹೋದ. ಅವನನ್ನು ಹುಡುಕೊಡಿ ಅಂತ ಇನ್ನೊಬ್ರಿಗೆ ಹೇಗೆ ಹೇಳಿ? ನೀವ್ಯಾಕೆ ಮಾವ ಇನ್ನೊಬ್ರಿಗೆ ಹೇಳಬೇಕು? ನಾನಿದ್ದೀನಲ್ಲ, ನಾನೇ ಹುಡುಕ್ತೀನಿ. ಖಂಡಿತವಾಗ್ಲೂ ಬಾವ ಸಿಕ್ಕೇ ಸಿಗ್ತಾರೆ, ಮನೆಗೆ ಬಂದೇ ಬರ್ತಾರೆ ಮಾವ. ನೀವು ಪ್ಲೀಸ್ ಊಟ ಮಾಡಿ. ತಗೊಳ್ಳಿ ಮಾವ. ನಾನು ಈ ಮನೆಗೋಸ್ಕರ ಮಾಡಬೇಕಾಗಿರೋ ಕೆಲಸ ಇನ್ನೂ ತುಂಬಾ ಇದೆ. ನಮ್ಮ ಅಪ್ಪಯ್ಯಂಗೆ ಕೊಟ್ಟಿರೋ ಮಾತನ್ನ ಈಡೇರಿಸಲೇಬೇಕು. ನೀವು ಹಳೇದನ್ನೆಲ್ಲ ಮರ್ತ್ಬಿಟ್ರ ಮಾವ? ಅಂದರೆ ನಾನು ಈ ಮನೆಗೆ ಸೊಸೆಯಾಗಿ ಬಂದಮೇಲೆ ಈ ಮನೇನ ನನ್ನ ತವ್ರ ಮನೆ ಥರ ನೋಡ್ಕೋತೀನಿ ಅಂತ ಹೇಳಿದ್ದೆ. ಅದನ್ನು ಮರ್ತೋದ್ರ ಮಾವ? ನನಗೆಷ್ಟೇ ತೊಂದರೆ ಆದರೂ ದೊಡ್ಡ ಮನೆ ಒಳ್ಳೇದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಬಾವ ಜಾನಕಿ ವಾಪಸ್ ಬಂದರೆ ನಾನೇ ಬೇಕಿದ್ರೆ ನನ್ನ ತವ್ರ ಮನೆಗೆ ಹೊಟ್ಟೋಗ್ತೀನಿ ಮಾವ. ಬೇಡಮ್ಮ, ದಯವಿಟ್ಟು ಇನ್ಯಾರು ಮನೆ ಬಿಟ್ಟು ಹೋಗ್ತೀನಿ ಅನ್ನೋ ಮಾತಾಡಬೇಡಿ. ಈ ಮನೆ ಯಾವಾಗಲೂ ಜೇನುಗುಡಿದ್ದ ಹಾಗೆ ಇರಬೇಕು ಅನ್ನೋದು ಪಾರ್ವತಿ. ಸರಿ ಮಾವ, ನೀವು ಊಟ ಮಾಡಾದ್ಮೇಲೆ ಈ ಟ್ಯಾಬ್ಲೆಟ್ ತಗೊಳ್ಳಿ, ಮರಿಬೇಡಿ. ನಿಮ್ಗೇನೇ ಬೇಕಿದ್ರೂ ನನ್ನ ಕರೀರಿ ಮಾವ, ಬರ್ತೀನಿ. ಶಾರದಕ್ಕ ನಿಂತ್ಕೊಳ್ಳಿ. ಏನು ಕದ್ದು ಕೇಳಿಸ್ಕೊತಿದ್ರಾ? ಓ, ನಾನೇನಾದರೂ ಪ್ಲ್ಯಾನ್ ಮಾಡಬಹುದು ಅಂತ ಭಯ ಪಡ್ತಿದ್ದೀರೋ ಹೇಗೆ? ಹಾಗೇನೋ ಭಯ ಪಡಬೇಡಿ ಶಾರದಕ್ಕ. ಯಾಕೆ ಅಂದರೆ ಇನ್ಮೇಲೆ ನಾನು ಏನೇ ಪ್ಲ್ಯಾನ್ ಮಾಡಿದ್ರು ಯಾರಿಗೂ ಏನು ಗೊತ್ತಾಗಲ್ಲ. ಇನ್ಮೇಲಾದರೂ ಈ ರೀತಿ ಚೀಪಾಗಿ ಕದ್ದು ಕೇಳಿಸ್ಕೊಳ್ಳೋದನ್ನ ಬಿಟ್ಟು ನಿಮ್ಮ ವಾಯ್ಸಿಗೆ ತಕ್ಕ ಹಾಗೆ ನಡ್ಕೊಳ್ಳಿ.
ನಿಂಗೆ ನಾನು ಬೈದಿರ್ಬೋದು, ಮಾತಿಗೆ ಹೇಳ್ದೈಟ್ ಹೊಡಿತೀನಿ ಅಂತಲೂ ಹೇಳಿರ್ಬೋದು, ಆದರೆ ಜೀವಕ್ಕೆ ಜೀವ ಕೊಡೋ ದೋಸ್ತಿ ಕಣ್ಲ ನಂದು. ನಮ್ಮ ಮನೆ ಎಂಜಲ್ ತಿನ್ನೋ ನಾಯಿ ನೀನು ನನ್ನೇ ಮುಟ್ಟು ಮಾತಾಡ್ತೀಯ. ಏನು ಲಾಭಗಳಿದೆ ರಾಮಣ್ಣ? ಹಾಂ ಮೇಡಮ್. ಮಂಜ, ರಾಮಣ್ಣ ಜನಕ್ಕೆ ಎಲ್ಲವ್ರೆ ಅಂತ ಏನಾರು ಸುಳಿ ಸಿಕ್ತಾ? ಯಾರನ್ನ ನೋಡಿದ್ರಂತ? ಇಲ್ಲ ಮೇಡಮ್, ನಾ ಕೇಳಿದ್ರಾಗೆ ಯಾರಿಗೂ ಗೊತ್ತಿಲ್ಲ. ಸಮಯ ಆಯ್ತಾ ರಾಮಣ್ಣ ಸ್ಯಾನೆ ದೂರ ಹೋಯ್ತವನೇನೋ ಅಂತ. ಮಚ್ಚ ಟೈಮ್ ಎಷ್ಟು? ಯಾಕ ಮಗ? ಯಾಕಿಲ್ಲ ಮಚ್ಚ, ಕತ್ಲಾಯ್ತಲ್ಲ ಅದಕ್ಕೆ ಕೇಳಿದೆ. ಯಾರ ಮಗ ಹೇಳು? ರಾಮವರು ಇಷ್ಟೊತ್ತಾದರೂ ಬಂದಿಲ್ವಲ್ಲ, ಎಲ್ಲಿ ಹೋದ್ರು? ರಾಮ ಬೇರೆ ಬ್ರಹ್ಮಚಾರಿ, ಏನ್ ಮಾಡ್ತಾನೆ? ನನ್ನ ಜೊತೆ ಬಾ, ಖುಷಿಯಾಗಿರ್ಬೋದು. ಸಂಕ್ರಾಂತಿ ಹಬ್ಬ ಬೇರೆ.